ಮಧ್ಯಾಹ್ನ 3 ಆಗಿದ್ರೂ ಇಲ್ಲಿ ಇಷ್ಟೊಂದು ರಶ್ ನೋಡಿ ನಂಗಂತೂ ಶಾಕ್ ಆಯಿತು. ಎಲ್ಲಿ ಏನು ಎಲ್ಲವನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾವಿ ಭಟ್. ಮೊನ್ನೆ ನಾನು ಶಾಪಿಂಗ್ ಅಂತ ಮಕ್ಕಳ ಜೊತೆ ಇಂದಿರಾನಗರ್ಗೆ ಹೋಗಿದ್ದಾಗ ಮಧ್ಯಾಹ್ನ 3 ಆಗ್ತಾ ಬಂದಿತ್ತು. ಊಟ ಮಾಡೋಣ ಅಂತ ಹೇಳಿ ನಾನು ಈ ಜಾಗಕ್ಕೆ ವಿಸಿಟ್ ಮಾಡಿದ್ದೆ. ಹೋಗ್ಬೇಕಾದ್ರೆ ಫುಲ್ ರಶ್ ಇತ್ತು. ಅಯ್ಯೋ, ಈ ರಶ್ಶಲ್ಲಿ ಹೆಂಗಪ್ಪ ನಾನು ನನಗೆ ಬೇಕಾಗಿರೋದನ್ನು ತಗೊಳ್ಳೋದು ಅಂತ ಅಂದ್ಕೊಂಡೆ. ಆದರೆ ತುಂಬಾ ಸುಲಭವಾಗಿ ನನಗೆ ಬೇಕಾದನ್ನು ನಾನು ತಗೊಳ್ಳುವಾಗಾಯಿತು. ಇಲ್ಲಿ ನಿಮಗೆ ಕೌಂಟ್ರ್ ಅಲ್ಲದೇ ಸೆಲ್ಫಾಗಿ ನಾವೇನೇ ನಮಗೇನು ಬೇಕು ಅದನ್ನು ಆರ್ಡರ್ ಮಾಡ್ಕೊಳ್ಳೋದಕ್ಕೆ ಸೆಲ್ಫ್ ಆರ್ಡ್ರಿಂಗ್ ಕಿಯಾಸ್ಕ್ ಕೂಡ ಇದೆ. ನಾವಿಲ್ಲಿ ಮೊದಲಿಗೆ ಲೆಮನ್ ಇಡ್ಲಿ ತಗೊಂಡ್ವಿ. ಪುಟ್ ಬಟಾಣಿ ಇಡ್ಲಿಗೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿರ್ತಾರೆ. ಉಪ್ಪು, ಹುಳಿ, ಖಾರ ಎಲ್ಲ ಪರ್ಫೆಕ್ಟಾಗಿತ್ತು. ಸ್ವಲ್ಪ ಟ್ಯಾಂಗಿನೆಸ್ ಇಷ್ಟಪಡುವವರಿಗೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟು ಇಲ್ಲಿಯ ಫೇಮಸ್ಸು ರಸಮ್ ವಡ ತಗೊಂಡು ಅದನ್ನು ಕೂಡ ನಾವು ಟೇಸ್ಟ್ ಮಾಡಿದ್ವಿ. ವಡ ಕ್ರಿಸ್ಪಿ, ಹಾಗೆ ಒಳಗಡೆ ಮೃದುವಾಗಿ ಆ ರಸಮ್ ಜೊತೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು. ಅದಾದಮೇಲೆ ಒಂದು ಗೋಂಗೂರ ರೈಸ್ ತಗೊಂಡ್ವಿ. ಇದಂತೂ ತುಂಬಾ ಚೆನ್ನಾಗಿತ್ತು. ಹುಳಿ, ಉಪ್ಪು, ಖಾರ ಹದವಾಗಿ ನಿಮ್ಗೆ ಆ ಒಂದು ಗೋಂಗೂರ ಸೊಪ್ಪಿನ ಫ್ಲೇವರ್ ತುಂಬಾ ಚೆನ್ನಾಗಿ ಗೊತ್ತಾಗ್ತಾಯಿತ್ತು. ಹಾಗೆ ಇಲ್ಲಿಯ ಫೇಮಸ್ ಅನ್ನಲಕ್ಷ್ಮಿ ಮೀಲ್ ಕೂಡ ತಗೊಂಡ್ವಿ. ಅನ್ನಲಕ್ಷ್ಮಿ ಮೀಲಲ್ಲಿ ಸುಮಾರು 20ಕ್ಕೂ ಹೆಚ್ಚು ಬಗೆಯ ಫುಡ್ ಇದ್ವು. ಇದರಲ್ಲಿ ರಾಗಿ ಅಂಬಲಿಯಿಂದ ಹಿಡಿದು ಪಲ್ಯ, ಕೋಸಂಬರಿ, ಚಟ್ನಿ, ಅನ್ನ, ಚಿತ್ರಾನ್ನ, ರೊಟ್ಟಿ, ಒಬ್ಬಟ್ಟು, ಪಾಯಸ, ಹೀಗೆ ಸುಮಾರು ಬಗೆಯ ತಿನಿಸುಗಳಿದ್ವು. ತುಂಬಾ ಚೆನ್ನಾಗಿತ್ತು. ಅನ್ನಲಕ್ಷ್ಮಿ ಮೀಲ್ ಕೂಡ ಆರಾಮವಾಗಿ ಊಟ ಮಾಡ್ಬೋದು. ರಾಗಿ ಅಂಬ್ಲಿನೂ ಇತ್ತು. ರಾಗಿ ಅಂಬ್ಲಿ, ಭತ್ತ, ಪಪ್ಪು, ಪಾಯಸ, ಸಾಂಬಾರು, ರಸಮ್, ಸಾರು, ಸಲಾಡ್ ಇದೆ ಅದ್ರ ಬಗ್ಗೆ. ಇವಾಗಂತೂ ತುಂಬ ಸೆಕೆ ಶುರುವಾಗಿದೆ. ಹಾಗಾಗಿ ಹೊಟ್ಟೆ ತಂಪಾಗಿರಲಿ ಅಂತ ಒಂದು ಟೆಂಡರ್ ಕೋಕೋನಟ್ ಮಿಲ್ಕ್ ಕೂಡ ತಗೊಂಡ್ವಿ. ಸಖತ್ತಾಗಿತ್ತು. ಕೊನೆಯಲ್ಲೊಂದು ಸ್ವೀಟಲ್ಲಿ ನಾನು ಪೇಣಿ ತಗೊಂಡೆ. ಪರ್ಫೆಕ್ಟಾಗಿತ್ತು ಸ್ವೀಟು. ನನಗಂತೂ ತುಂಬಾ ಇಷ್ಟ ಆಯಿತು. ಆಗಿಂದ ನೀವು ಬರೀ ಫುಡ್ ಬಗ್ಗೆನೇ ಹೇಳ್ತಾ ಇದ್ದೀರಿ, ಎಲ್ಲಿ ಅಂತ ಹೇಳಲಿಲ್ಲ ಅಂತ ಅಂದ್ಕೊಂಡ್ರೆ, ನಾ ಹೇಳಲಿಲ್ಲ ಅಂದರೂ ನಿಮಗೆ ವಿಡಿಯೋದಲ್ಲಿ ಕಾಣಿಸಿರುತ್ತೆ ನಾನು ಎಲ್ಲಿಗೆ ವಿಸಿಟ್ ಮಾಡಿದ್ದು ಅಂತ. ಇಂದಿರಾನಗರದಲ್ಲಿರುವ ರಾಮೇಶ್ವರಂ ಕೆಫೆಗೆ ನಾನು ವಿಸಿಟ್ ಮಾಡಿರುವಂಥದ್ದು. ಬೆಂಗಳೂರಲ್ಲಿ ರಾಮೇಶ್ವರಂ ಕೆಫೆ JP ನಗರದಲ್ಲೂ ಇದೆ, ಹಾಗೆ ಕನ್ನಿಂಗಮ್ ರೋಡಲ್ಲಿ ಕೂಡ ಇದೆ ತೀರ್ಥ ಅಂತ. ಈ ಸಲ ನಾನು ಹೋಗಿರುವಂಥದ್ದು ಇಂದಿರಾನಗರದಲ್ಲಿರುವ ರಾಮೇಶ್ವರಂ ಕೆಫೆಗೆ. ಅಷ್ಟೊಂದು ರಶ್ ಇದ್ದರೂ ಕೂಡ ಬೇಗನೆ ಸರ್ವ್ ಮಾಡ್ತಾಯಿದ್ರು. ಕಿಚನು ಅಷ್ಟೇ ತುಂಬಾ ನೀಟಾಗಿ ಕ್ಲೀನಾಗಿತ್ತು. ಹಾಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಈ ಮೊದಲೇ ವಿಸಿಟ್ ಮಾಡಿದ್ರೆ ನಿಮ್ಗಲ್ಲಿರುವ ಯಾವ ಫುಡ್ ಇಷ್ಟ ಆಯಿತು ಏನು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ವಿಸಿಟ್ ಮಾಡಿಲ್ಲ ಅಂದರೆ ನೀವು ಇಂದಿರಾನಗರದಲ್ಲಿದ್ದರೆ ಅಥವಾ ಆ ಕಡೆ ಹೋದಾಗ ಒಂದು ಸಲ ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.